ಏನಿಲ್ಲ, ಈ ರಾಜಕೀಯ ದ್ವೇಷದ ಭಾಷಣಗಳನ್ನ ತೀವ್ರವಾಗಿ ಖಂಡಿಸ್ಲಿಕ್ಕೆ ನಮ್ಮ ಎನ್ ಡಿ ಎ ಮೈತ್ರಿ ಕೂಟದಿಂದ ಈ ದ್ವೇಷದ ರಾಜಕಾರಣ ಮತ್ತೊಂದು ಮಗದೊಂದು ಈ ಉದ್ರಿಕ್ತತ ವಾತಾವರಣವನ್ನು ಕಡಿಮೆ ಮಾಡಬೇಕು. ಇನ್ಮೇಲೆ ರಾಜ್ಯದಲ್ಲಿ ಶಾಂತಿಯುತವಾದಂಥ ರಾಜ್ಯವನ್ನು ಈ ಇನ್ಮೇಲೆ ಚಿಕ್ಕಬಳ್ಳಾಪುರದಿಂದನೇ ಸ್ಟಾರ್ಟ್ ಆಗಬೇಕು. ಇಲ್ಲಿ ಗಲಭೆ ಮತ್ತೊಂದು ಮಗದೊಂದು ಪ್ರೇರೇಪಿಸೋದನ್ನ ನಿಲ್ಲಿಸಬೇಕು ಅಂತ ಕೇಳ್ಬಿಟ್ಟು ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ಇನ್ಮೇಲೆ ಇಲ್ಲಿ ಶಾಂತಿ ಗಲಭೆಗಳು ಮತ್ತೊಂದು ಮಗದೊಂದಕ್ಕೆ ಪ್ರಚೋದನೆಯನ್ನು ಕೊಡದೇ ರೀತಿ ನಾವು ಇಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಇನ್ಮೇಲೆ ಯಾವುದೇ ರೀತಿಯ ಇದು ಏನಾಗ್ತಿದೆ, ಅಹಿತಕರ ಘಟನೆಗಳು ನಡಿಬಾರ್ದು. ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ಮತ್ತೊಂದರಲ್ಲಾಗಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಡಿಬಾರ್ದು ಅಂತ ಕೇಳ್ಬಿಟ್ಟು ಎನ್ ಡಿ ಎ ಮೈತ್ರಿಕೂಟದಿಂದ ಒಂದು ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಮತ್ತು ಸರ್ಕಾರದಲ್ಲಿ ಇರುವಂತಹ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಿಗೆ, ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ತಿಳಿಪಡಿಸೋದ್ರ ಮುಖಾಂತರ ನಾವೆಲ್ಲರೂ ಈಗ ಚಿಕ್ಕಬಳ್ಳಾಪುರದಲ್ಲಿ ಶಾಂತಿ ಬರಬೇಕು ಅಂತ ಹೇಳ್ತಾ ಇದ್ರಿ, ಮತ್ತೆ ಪ್ರತಿಭಟನೆ ಅಂತ ಹೇಳ್ತಾ ಇದ್ರಿ, ಹೇಗೆ? ಏನಂದರೆ, ಶಾಂತಿ ಪ್ರಿಯವಾಗಿರುವಂಥ ಚಿಕ್ಕಬಳ್ಳಾಪುರದಲ್ಲಿ ನೀವು ವ್ಯತಿರಿಕ್ತವಾದಂಥ ಸ್ಟೇಟ್ಮೆಂಟ್ ಇಲ್ಲಿ ಕೊಡೋದ್ರ ಮುಖಾಂತರ ವಿರೋಧ ಪಕ್ಷಗಳಾದಂಥ ನಾವು JDS ಮತ್ತು BJP ಕಾರ್ಯಕರ್ತರನ್ನ ಕೇಳಿಸೋದ್ರ ಮುಖಾಂತರ ಮತ್ತೆ ಅವ್ರ ಮುಖಾಂತರ FIR ಮತ್ತೊಂದು ಮಗದೊಂದು ಹಾಕೋದು, ಸಮುದಾಯಗಳ ನಡುವೆ ಘರ್ಷಣೆ ಹುಟ್ಟಿ ಮಾಡಿ ಸರ್ಕಾರಗಳು ಏನು ಮಾಡ್ತವೆ, ವಿರೋಧ ಪಕ್ಷಗಳನ್ನ ಕೇಳಿಸ್ಬಿಡೋದು, ಆ ಕಾರ್ಯಕರ್ತರನ್ನ ಬಂಧಿಸಿ FIR ಮಾಡಿಸಿ ಮತ್ತೆ ಸರ್ಕಾರಗಳನ್ನ ಪ್ರಶ್ನೆ ಮಾಡದೇ ಇರೋ ರೀತಿಯಲ್ಲಿ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಪಿತೂರಿಯನ್ನು ಈ ಸರ್ಕಾರ ನಡೆಸ್ತಿದೆ. ಮೊನ್ನೆ ಪ್ರೋಗ್ರಾಮ್ ಅಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಪ್ರಚೋದನೆ ಕೊಟ್ಟಿದ್ದೆ JDS ನ ಕಾರ್ಯಕರ್ತರು ಅಂತ. ಈಗ ಪ್ರಚೋದನೆ ಯಾಕಾಯ್ತು ಅಂತ ಕೇಳಿ. ಫಸ್ಟು ಪ್ರಚೋದನೆ ಕೊಟ್ಟಿದ್ದೆ JDS ಅವರು ಅನ್ನೋದಾದ್ರೆ ಪ್ರಚೋದನೆ ಯಾಕಾಯ್ತು ಅಂತ ಹೇಳಿ. ಫಸ್ಟು ಒಬ್ಬ ಕ್ಷೇತ್ರದ ಶಾಸಕರಾಗಿ ಅವರೇ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ, ಸೊ ಅವರು ಇರಬಾರ್ದು ಅಂದ್ರೆ ಏನರ್ಥ? ಚಿಕ್ಕಬಳ್ಳಾಪುರ ಒಂದು ಕನ್ನಡ ಭವನದಲ್ಲಿ ಅಧ್ಯಕ್ಷತೆಯನ್ನು ಶಾಸಕರು ಇರಬಾರ್ದು ಅಂತ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲೇ ಆಗಲಿ ರಾಜ್ಯದಲ್ಲಿ ಶಾಸಕರಾದಂಥವರೇ ಆ ಕ್ಷೇತ್ರದ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ. ಇಡೀ ರಾಜ್ಯದಲ್ಲಿ ಎಲ್ಲೂ ನಡೆದಿಲ್ಲ ಈ ಥರ ಅಹಿತಕರ ಘಟನೆ. ಈ ಅಹಿತಕರ ಘಟನೆ ನಡಲಿಕ್ಕೆ ಅವರ ಪ್ರಚೋದನಾಕಾರಿ ಮಾತುಗಳೇ ಕಾರಣ ಅಂತ ನಾನು ಈ ಮೂಲಕ ತಿಳಿಪಡಿಸ್ತೇನೆ. ಆ ಪ್ರಚೋದಕಾರಿ ಹೇಳಿಕೆಗಳನ್ನ ಸರ್ಕಾರದಲ್ಲಿರುವಂಥವರು ಇನ್ನು ಮುಂದೆ ಅವ್ರ ಪಕ್ಷದ ಶಾಸಕರ ಮುಖಾಂತರ ಕೊಡಿಸಬಾರ್ದು ಅಂತ ಈ ಮುಖಾಂತರ ನಾವು ಇಲ್ಲಿ ತಿಳಿಪಡಿಸ್ತಿದ್ದೇವೆ. ಅದಕ್ಕೆ ಸಾಂಕೇತಿಕವಾಗಿ ಅವ್ರ ಪ್ರತಿಭಟನೆಯಲ್ಲಿ JDS ನ ಕಾರ್ಯಕರ್ತರು ಕೂಡ ಕೂಗಳನ್ನ ಹಾಕ್ತಾ ಇದ್ರು, ಹುಚ್ಚ ಅಂತ ಇದ್ರು. ಸೊ ಶಾಸಕರನ್ನ ಹುಚ್ಚ ಅನ್ನೋದು ಮತ್ತೊಂದು ಅನ್ನೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಪ್ಲಸ್ ಚಪ್ಪಲಿ ಎಸೆತ ಇದನ್ನ ನೀವು ಸಮರ್ಥಿಸ್ಕೊತಾ ಇದ್ದೀರಾ? ಈಗ ನಾನು ಹೇಳೋದು ಏನಂದ್ರೆ, ಕಾರ್ಯಕರ್ತರು ಮತ್ತೊಬ್ರು ಕುಮಾರಣ್ಣನ ಬಗ್ಗೆ ಮಾತಾಡೋರೆ ಅನ್ನೋ ಒಂದು ಟಾಪಿಕ್ನ ಇಟ್ಕೊಂಡು ಓಡಾಡ್ತಿದ್ದೀರಾ. ಅಸಲಿ ನಿಮಗೆ ವಿಚಾರ ಏನನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಗೆ ಕಾರ್ಯಕ್ರಮ ಅಲ್ಲಿ ಸ್ಟ್ಯಾಚ್ಯೂ ಹತ್ರದಿಂದ ಹಾರ ಹಾಕೊಂಡು ನಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಗೇಟ್ ಬಾಕ್ಲು ಯಾಕೆ ಹಾಕಿದ್ರು? ಇಲ್ಲಿ ಜಿಲ್ಲಾಡಳಿತ ಎಲ್ಲವನ್ನು ಕಟ್ಸ್ಬಿಟ್ಟು ನಾಡಪ್ರಭು ಕೆಂಪೇಗೌಡ ಜಯಂತಿನ ಆಚರಣೆ ಮಾಡಲಿಕ್ಕೆಲ್ಲ ನಮ್ಮನ್ನು ಕಟ್ಸ್ಬಿಟ್ಟು ನೀವು ಗೇಟ್ ಬಾಕ್ಲು ಹಾಕ್ಬಿಟ್ರೆ ಅಲ್ಲಿಗೆ ನಾವು ಅದ್ರ ವಿರುದ್ಧವಾಗಿ ಕೂಗುಗಳು ಹಾಕೋ ತಪ್ಪ ಹಾಗಾದ್ರೆ ಅದನ್ನು ನೀವು ರಾಜಕೀಯವಾಗಿ ಬಳಸ್ಕೊಳ್ಳೋದು ಸರಿನಾ ಶಾಸಕರಾಗಿ? ಹಾಗಾಗಿ ಅಲ್ಲಿ ಕಾರ್ಯಕರ್ತರು ನೊಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನೇ ನೀವು ಬಾಕ್ಲು ಹಾಕಿದ್ದೀರ ಅನ್ನೋ ಒಂದು ಆವೇಶಭರಿತವಾಗಿ ಅವರು ವಿಚಲಿತಗೊಂಡು ಒಂದು ಸಮಾಜದಲ್ಲಿ ಏನು ಓಡ್ತಿತ್ತು ಇತ್ತೀಚೆಗೆ ದಿನಗಳಲ್ಲಿ ನಮ್ಮ ಆ ಸಮುದಾಯದ ನಾಯಕರಾದಂಥ ಕುಮಾರಣ್ಣವ್ರ ಬಗ್ಗೆ ಅವಹೇಳನಕಾರಿಕೆ ಕರೆಯನ್ನು ಅದೇನೋ ಬದನೆಕಾಯಿ ಬೆಳೆದಿದ್ರ ಅದು ಇದು ಅಂತ ಅವರು ಪ್ರಚೋದನೆ ಕೊಟ್ಟಿದ್ದು. ಯಾಕಂತ ಕೇಳಿ, ಕುಮಾರಣ್ಣನವರು ಹೇಗೆ ಸಂಪಾದನೆ ಮಾಡಿದ್ರು ಏನು ಅಂತ ಹಲವಾರು ಬಾರಿ ಇದು ಒಂದು ಏನು ಸಮಾಜಕ್ಕೆ ತಿಳಿಸಿರೋದನ್ನ ನೀವು ಪ್ರಜ್ಞಾವಂತ ಶಾಸಕರಾಗಿ ಸಾಮಾನ್ಯ ಪ್ರಜೆಗೂ ಗೊತ್ತಿರಬೇಕಾದ್ರೆ ಕುಮಾರಣ್ಣನ ಬಗ್ಗೆ ಏಕೆ ಸಂಪಾದನೆ ಮಾಡೋಂಥ ಸಮಾಜದ ಎಲ್ಲರಿಗೂ ಗೊತ್ತಿರಬೇಕಾದ್ರೆ ನೀವೇನು ಮತ್ತೆ ಅದನ್ನ ಪ್ರಚೋದನಾಕಾರಿಯಾಗಿ ಬದನೆಕಾಯಿ ಅಂದಾಗ ನಮ್ಮ ಕಾರ್ಯಕರ್ತರು ಕೆಡ್ತಾರೆ, ಆಕಸ್ಮಿಕವಾಗಿ ನೊಂದಿರ್ತಾರೆ, ಕೇಳ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ಚಪ್ಪಲಿ ಎಸೆತ ಮಾಡೋದಾ? ಈಗ ನಾನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಇದು ರಾಜ್ಯದಲ್ಲಿ ಈಗ ಚರ್ಚೆ ಆಗ್ತಾ ಇರೋದು JDS ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ ಅಂತ ನೀವು ಪ್ರಕಟಣೆ ಮಾಡ್ತಿದ್ದೀರಾ. ಇದು ತಪ್ಪು. ಫಸ್ಟ್ ಆಫ್ ಆಲ್ ಚಪ್ಪಲಿ ಎಸೆದಿರೋಂಥವರು ಕಾರ್ಯಕರ್ತರು ಬಂದು ಕಾಂಗ್ರೆಸ್ ಅವರು. ನೀವು ರಿಯಾಲಿಟಿ ಚೆಕ್ ಮಾಡ್ಬೇಕಾದ್ರೆ ಒಂದ್ಸರಿ ಅವರು ಬೇಲ್ ಮೇಲೆ ಹೊರಗಡೆ ಬಂದ ಮೇಲೆ
ನೀವು ಅವ್ರನ್ನೇ ಕ್ವಶನ್ ಮಾಡಿ ನೀನು ಯಾಕಪ್ಪ ಚಪ್ಪಲಿ ಎಸ್ದೆ ಅಂತ ಅವರೇ ಹೇಳ್ತಾರೆ. ನೀನು ಯಾವ ಪಕ್ಷದ ಕಾರ್ಯಕರ್ತ ಅಂತ ಹೇಳಿ ಅವರೇ ಹೇಳ್ತಾರೆ. ಮೂಲತಃ ಅವರು ಕಾಂಗ್ರೆಸ್ನವರು, ಈಗಲೂ ಕಾಂಗ್ರೆಸ್ ಅವರು. ಇಲ್ಲಿ ಏನು ಜಾತಿಗಳ ನಡುವೆ ಹೊರಗಡೆ ಬಂದಂಥ ಪ್ರದೀಪ್ ಈಶ್ವರ್ ಒಳಗಡೆ ಸುಮ್ಮನೆ ಇದ್ದವರು ಒಳಗಡೆ ಬಂದ್ಬಿಟ್ಟು ಒಕ್ಕಲಿಗ ವರ್ಸಸ್ ಅಹಿಂದ ಅಂತ ಕೇಳಿ ಭುಜ ತಟ್ಬಿಟ್ಟು ಒಂದು ಜಾತಿಗಳ ನಡುವೆ ಸಂಘರ್ಷಣೆ ಇಡಕ್ ಹೋಗ್ತಾನೆ. ಆಗ ಅದೇ ಪಕ್ಷದ ಕಾರ್ಯಕರ್ತನಿಗೆ ನೋವಾಗ್ತದೆ. ಏನು ಈ ಶಾಸಕ ಒಂದು ಈ ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿದೆ, ಈ ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿರುವಂಥ ಚಿಕ್ಕಬಳ್ಳಾಪುರನ ಶಾಂತಿ ಕದಡ ಥರ ಮಾಡ್ತಿದ್ದಾನಲ್ಲ ನನ್ನದೇ ಶಾಸಕ ಅಂತ ಕೇಳ್ಬಿಟ್ಟು ಅದೇ ಈ ಒಂದು ಕಾಂಗ್ರೆಸ್ನ ಶಾಸಕರ ಕಾರ್ಯಕರ್ತ ಏನು ಮಾಡ್ತಾನೆ, ಬೇಸರ ಉಂಟಾಗಿ ಅಶಾಂತಿ ಕಡಲಿಕ್ಕೆ ಒಂದು ಕಾರಣ ಆಗ್ತಾಯಿದ್ದಾನೆ ನನ್ನ ಶಾಸಕ ಅಂತ ಕೇಳ್ಬಿಟ್ಟು ಕಾಂಗ್ರೆಸ್ನ ಶಾಸಕನ ಕಾರ್ಯಕರ್ತನೇ ಒಂದು ಚಪ್ಪಲಿ ಎಸಿತಾನೆ. ಇದು ರಿಯಾಲಿಟಿ ಗೊತ್ತಿಲ್ದಿರ ಎಲ್ಲ ಮಾಧ್ಯಮದವ್ರಿಗೂ ತಿಳಿಪಡಿಸೋದೇನೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಬಂದ್ರು ಇಲ್ಲಿಗೆ? ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಬಂದ್ರೆ ಅಂದ್ರೆ ಒಂದು ಕೇಳಿಸ್ಕೊಳ್ಳಿ ಇಲ್ಲಿ. ಇದು ಪ್ರದೀಪ್ ಈಶ್ವರ್ ಅವರು ಪ್ರಚೋದನಾಕಾರಿ ಒಂದು ಮಾತುಗಳಿಗೆ ಹೈಕಮಾಂಡ್ ಆದಂಥದ್ದು ಟ್ವೀಟ್ ಮಾಡಿ ಒಂದು ಸುರ್ಜೇವಾಲಾದವರು ಪ್ರಚೋದನಾಕಾರಿ ಘಟನೆಗಳಿಗೆ ಬೆಂಬಲಿಸ್ತಾರೆ ಅನ್ನೋದಾದರೆ, ಏನೂ ಮಾಡ್ದಿರ ಪ್ರಚೋದನಾಕಾರಿ ಕೊಡದೇ ಇರೋಂಥ ನಮ್ಮ ಕಾರ್ಯಕರ್ತರು ಅವರೇನೋ ಮಿಸ್ಟೇಕ್ ಆಗಿ ಮಾತಾಡಿದ್ದಾರೆ. ಕಾರ್ಯಕರ್ತರ ಪರವಾಗಿ ನಾನು ನಿಲ್ತೀನಿ, ನೀವೇನು ಪ್ರಚೋದನಾಕಾರಿ ಹೇಳಿಕೆಗಳು ಕೊಟ್ಟಿಲ್ಲ ಅಂತ ಕೇಳ್ಬಿಟ್ಟು ಕಾರ್ಯಕರ್ತರ ಪರವಾಗಿ ಅವ್ರು ನಿಂತರು. ತಪ್ಪು ಮಾಡಿರೋನ್ ಪರವಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡು ನಿಲ್ಲೋದಾದ್ರೆ ತಪ್ಪು ಮಾಡದಿರೋಂಥ ಕಾರ್ಯಕರ್ತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಮ್ಮ ಭಾವನೆ. ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ವರ್ಷಗಳ ಕಾಲ ಸೈಲೆಂಟ್ ಆಗಿತ್ತು, ಈಗ ದೇಶ ರಾಜಕಾರಣ ಶುರುವಾಗಿದೆ, ಏನು ರೀಸನ್? MLA ಫಸ್ಟ್ ಆಫ್ ಆಲ್ MLAಗೆ ಚಿಕ್ಕಬಳ್ಳಾಪುರ ಜನ ನಡತೆ ಏನು ಸರಿಪಡಿಸ್ಬೇಕು ಏನು ಅನ್ನೋದೇ ಅವ್ರಿಗೆ ವ್ಯರ್ಥ, ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದೆಲ್ಲ ಅಹಿಂದ ಕೆಲಸನೇ. ಏನು ಗೊತ್ತಾ, ಅಹಿಂದ ಅಂತೇಳಿ ಕೂದಲು ಕೇಳೋದು, ಭುಜ ತಟ್ಟೋದು ಇವೆಲ್ಲ ಮಾಡ್ಬೋದಾ? ಒಂದು MLA ಮಾಡಬೇಕಾಗಿರೋಂಥ ಅದು ಒಂದು 4 ಜನ ಸರಿಪಡಿಸ್ಬೇಕೇ ಹೊರತು ಅಹಿಂದ ಅಂತ ಹೇಳ್ಬಿಟ್ಟು ಜನನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇಲ್ಲ ಅವರು. ಅಂದ್ರೆ ಯಾವ ರೀತಿಯಾಗಿ ಹೇಳ್ತಿದ್ರೆ ಅಂದ್ರೆ ಒಕ್ಕಲಿಗರನ್ನ ದೂರ ಇಡ್ತಾ ಇದಾರೆ ಅಂತನಾ? ಒಕ್ಕಲಿಗರು ಕಂಡ್ರೆ ಅವ್ರಿಗೆ ಆಗಲ್ಲ, ಒಕ್ಕಲಿಗರು ಕಂಡ್ರೆ ಅವ್ರಿಗೆ ಒಂಥರ ಬೇಸರ. ಅದಕ್ಕೆ ಪಕ್ಷದಿಂದ ಅಲ್ಲಿ ಇದು ಮಾಡಿ ಬಾಗ್ಲು ಹಾಕಿ ಅವ್ರನ್ನ ಆಚೆಗಡೆ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಬೀಗ ಹಾಕೋದು, ಆ ಥರ ಮಾಡ್ತಾ ಇದ್ದಾರೆ ಅವರು. ಓಕೆ, ಅವತ್ತು ಪ್ರೋಗ್ರಾಮ್ ಅಲ್ಲಿ ಅಲ್ಲಿನ ಕಾರ್ಯಕರ್ತರು ಕೂಡ ಪ್ರದೀಪ್ ಈಶ್ವರ್ ಅವರನ್ನ ಅಲ್ಲಿಂದ ಎದ್ದೋಗಿ ಅಂತ ಹೇಳ್ತಾ ಇದ್ದಾರೆ. ಏನ್ ರೀಸನ್ ಹಾಗಾದ್ರೆ? ಒಕ್ಕಲಿಗರು ಅಲ್ಲ ಅಂತ ಕಾರಣಕ್ಕ? ಸರ್, ಒಕ್ಕಲಿಗ ಬಲಿಜಿಗ ಈ ಸಮುದಾಯಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವತ್ತಾಗಿದ್ದು ಗೇಟ್ ಬೀಗ ಹಾಕಿದ್ದಕ್ಕೆ ಕಾರ್ಯಕರ್ತರು ಕೆರಳಿದ್ರು, ಆಯಿತಾ. ಕಾರ್ಯಕರ್ತರನ್ನ ಒಮ್ಮೆಲೆ ಬಿಟ್ಟಿದ ತಕ್ಷಣ ಅವರು ಪ್ರಚೋದನೆ ಪಟ್ಕೊಂಡು ಅವ್ರು ಹೋಗಿ ಒಳಗಡೆ ಕೂಗುಗಳು ಹಾಕಿದ್ರು. ಅಷ್ಟಕ್ಕೆ ಈ MLA ಸಾಹೇಬರು ಕೂದಲು ಕೀಳೋದು ಕುತ್ಕೊಂಡು ಪ್ರಚೋದನೆ ಮಾಡಿಕೊಂಡು ಅವರ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ರೆ ಅವರು ಗಲಾಟೆ ಮಾಡ್ತಾರೆ ಸರ್. ಅದಕ್ಕೆ ಮುಂಚೆ ಕುಮಾರಣ್ಣನ ಬಗ್ಗೆ ಮಾತಾಡಿರ್ತಾರೆ, ಬದನೆಕಾಯಿ ವಾಚು ಅದು ಇದು ಅಂತೆಲ್ಲ. ಹಂಗೆ ಮಾತಾಡಿದಾಗ ಯಾರು ಸುಮ್ಮನೆ ಇರ್ತಾರೆ? ಅವರು ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ಥರನಾ? ಸರ್, ಪ್ರಶ್ನೆ ಮಾಡೋದು ಸಾಂವಿಧಾನಿಕ ಹಕ್ಕು ಸರ್, ಅದಕ್ಕೆ ಮಾತಾಡಬೇಕು. ಅದಕ್ಕೆ ಒಂದು ಪದ್ಧತಿ ಇರತ್ತೆ. ಆ ಪದ್ಧತಿ ಮೀರಿಬಿಟ್ಟು ಬಿಯಾಂಡ್ ಬ್ಯಾರಿಕೇಡ್ಸಲ್ಲಿ ಮಾತಾಡಿದ್ರೆ ಅದು ಸರಿ ಇರಲ್ಲ. ಈಗ ಆಯ್ತು, ಓಕೆ, ಪ್ರದೀಪ್ ಈಶ್ವರ್ ಅವರೇನೋ ಒಂದು ಗೆರೆಯನ್ನ ಮೀರಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ BJP ಮತ್ತು JDS ಕಾರ್ಯಕರ್ತರು ಕೂಡ ಗೆರೆಯನ್ನ ಮೀರಿದ್ರಲ್ವಾ? ಅತಿರೇಕದ ವರ್ತನೆಯನ್ನು ತೋರಿಸಿದ್ರಲ್ವಾ? ಅದು ಮೀರೋ ಥರ ಮಾಡಿದ್ಯಾರು ಫಸ್ಟು? ಅವರೇ ತಾನೇ. ಈಗ ಭುಜ ತೊಟ್ಟಿ ಇದು ಮಾಡಿದ್ರೆ ತೊಡೆದ್ರೆ ಎಂಥವ್ರಿಗೂ ಕೋಪ ಬರುತ್ತೆ. ಅಲ್ಲಿದ್ದವರೆಲ್ಲ ಯೂತು ಕೋಪ ಬಂದೇ ಬರುತ್ತಲ್ವಾ? ಅದೇ ನೀನು ಬಾ ನೋಡ್ಕೊತೀನಿ ಒಂಥರ ಚಾಲೆಂಜ್ ಅವ್ರು ಹಾಕಿದ್ದಲ್ವಾ, ಆ ಚಾಲೆಂಜ್ ಸ್ವೀಕಾರ ಮಾಡಿದ್ದು ಹುಡುಗರು ಇವತ್ತು. ಓಕೆ, ಈಗ ಅಂತಿಮವಾಗಿ ಲಾಸ್ಟ್ ಕ್ವಶನು, ಚಿಕ್ಕಬಳ್ಳಾಪುರದಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಏನಾಗಬೇಕು? ಈಗ ದ್ವೇಷದ ಒಂದು ಉದ್ರಿಕ್ತವಾದಂಥ ವಾಕ್ಯಗಳು ಇವರೇನು ಉದ್ರೇಕಕ್ಕೆ ನಮ್ಮ ಕಾರ್ಯಕರ್ತನ ಕೇಳಿಸ್ತಾ ಇದ್ದಾರಲ್ವಾ, ಅದನ್ನು ನಿಲ್ಲಿಸಬೇಕು. ಶಾಸಕರಾದಂಥವರು ಆ ಒಂದು ವಿದ್ರುಕ್ತವಾದ ವಾತಾವರಣ ಸೃಷ್ಟಿ ಮಾಡೋ ಮಾತುಗಳನ್ನ ನಿಲ್ಲಿಸ್ಬಿಟ್ಟು ಶಾಸಕರಾದಂಥವ್ರು ಶಾಸಕರ ಕೆಲಸ ಮಾಡಿದ್ರೆ ಸರಿಯೋಗ್ತದೆ. ಹಾಗಾಗಿ ನಾವು ಶಾಸಕರಲ್ಲಿ ಇವಾಗೂ ವಿನಂತಿ ಮಾಡೋದೇನೆಂದರೆ, ನೀವು ಸಮುದಾಯಗಳ ನಡುವೆ ಒಡಕನ್ನು ಮೂಡಿಸೋದು ಬಿಟ್ಬಿಡಿ. ಎಲ್ಲ ಸಮುದಾಯಗಳ ನಾಯಕ ನೀವು, ಎಲ್ಲ ಸಮುದಾಯದವರು ಓಟ್ ಹಾಕಿರೋದಕ್ಕೆ ನೀವು ಶಾಸಕ ಆಗಿರೋದು. ಹಾಗಾಗಿ ನೀವು BJP JDS ಕಾಂಗ್ರೆಸ್ ಅನ್ನೋ ಲೇಬಲ್ ಬಿಟ್ಬಿಡಿ. ಯಾವುದೇ ಜಾತಿಗಳು ಆ ಜಾತಿ ನಿಂದು ಈ ಜಾತಿ ನಂದು ಅನ್ನೋದೆಲ್ಲ ಬಿಟ್ಬಿಡಿ. ಎಲ್ಲ ಜನಾಂಗಗಳನ್ನ ಪ್ರತಿನಿಧಿಯಾಗಿ ನೀವು
ಜಾತಿಗಳನ್ನ ಎತ್ಕಟ್ಟೋದು ಬಿಟ್ಬಿಟ್ಟು ನೀವು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಕೇಳಿ ಈ ಮುಖಾಂತರ ಅಭಿವೃದ್ಧಿ ಕೊಡಿ ಗಮನ ಕೊಡಿ ಅಂತ ಹೇಳ್ಲಿಕ್ಕಂತಂದ್ರೆ ನಾವು ಪ್ರತಿಭಟನೆ ಮಾಡ್ತಿರೋದು. ಓಕೆ, ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ 3 ವರ್ಷ ಆಯ್ತು. 3 ವರ್ಷದಲ್ಲಿ ರಾಜಕೀಯ ಬಿಟ್ಟು ಏನ್ ಅಭಿವೃದ್ಧಿ ಆಗಿದೆ? ಏನೂ ಅಭಿವೃದ್ಧಿ ಆಗಿಲ್ಲ, ಬರೀ ಶೂನ್ಯ. ಹಳ್ಳಿಗಳಿಗೆ ಹೋಗ್ತಾರೆ, ಅಮ್ಮ ಅಂತಾರೆ, ಅಪ್ಪ ಅಂತಾರೆ, ಕಾಲಿಗೆ ನಮಸ್ಕಾರ ಆಗ್ತಾರೆ, ಅಷ್ಟು ಬಿಟ್ಟರೆ ಒಂದು ರಸ್ತೆ ಆಗಲಿ ಒಂದು ಚರಂಡಿ ಆಗಲಿ ಏನೂ ಅಭಿವೃದ್ಧಿ ಆಗಿಲ್ಲ. ಎಲ್ಲ ಒಂದು 10 ಲಕ್ಷ 20 ಲಕ್ಷ ಆಗಿರ್ಬೋದು, ಆದರೆ ಈ ಅಪ್ಪನ ಕೋಟಿಗಟ್ಟಲೆ ಎತ್ಕೊಂಡ್ಬಂದು ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿರೋದು ಫುಲ್ ಶೂನ್ಯ. ಏನು ಬೇರೆ ಸುಮ್ಮನೆ ಮೀಡಿಯಾ ಮುಂದೆ ಹೋಗ್ಬಿಟ್ಟು ಸುಮ್ಮನೆ ಬಿಲ್ಡಪ್ ಫೇಮಸ್ ಆಗೋದಕ್ಕೆ ಏನೋ ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೈಲೈಟ್ ಆಗ್ತಾ ಇದ್ದಾನೆ. ಬೇರೆ ನಮ್ಮದು ಮಂಡ್ಯ ಹೋದರೆ ಏನು ಸ್ವಾಮಿ ನಾವೆಲ್ಲ ಹುಚ್ಚ ಅನ್ನೋದು, ಬೇರೆ ತಾಲೂಕುಗಳಲ್ಲಿ ಅಂತ ಇದ್ದಾರೆ, ಏನಪ್ಪ ನಿಮ್ಮ ಹುಚ್ಚ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತ ಹಂಗೆ ಉಗಿತಾ ಇದ್ದಾರೆ. ಫಸ್ಟು ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಈ ಜಾತಿಗಳನ್ನ ಎತ್ಕಟ್ಟೋದು ಬಿಡಬೇಕು ಫಸ್ಟು ಶಾಸಕರಾದವರು. ಈಗ ಮೊನ್ನೆ ಏನೋ ಇನ್ಸಿಡೆಂಟ್ ಆಯಿತು ಕನ್ನಡ ಭವನದಲ್ಲಿ, ಆಯಿತು ಇಲ್ಲ ಅಂತ ಹೇಳಲಿಲ್ಲ. ಕನ್ನಡ ಭವನದಲ್ಲಿ ಇರೋವರೆಗೂ ಸೈಲೆಂಟ್ ಆಗಿದ್ದವರು ಆಚೆ ಬಂದ ತಕ್ಷಣ ಒಬ್ಬ ಜನಪ್ರತಿನಿಧಿ ಆಗಿರೋ MLA ತೊಡೆ ತಟ್ಟಿ ಮೀಸೆ ತಿರುವಿ ಕೂದಲು ಕೀಳೋದು, ಒಬ್ಬ ಇವ್ರ ಮೇಲೆ ಒಬ್ಬ ಮಾಜಿ ಇವರು ಹಾಲಿ ಸಚಿವರು ಕೇಂದ್ರದಲ್ಲಿ ಅಂಥ ಸಚಿವರ ಮೇಲೆ ಕೂದಲು ಕೀಳೋದು ಎಷ್ಟು ಸರಿ? ನೀವು ಮಾಧ್ಯಮದವ್ರು ಕೇಳಬೇಕು, ನೀವು ಕೂಡ ಕೇಳಬೇಕು, ನಮ್ಮನ್ನು ಕ್ವಶನ್ ಕೇಳೋದಲ್ಲ, ಅವ್ರನ್ನ ಕೂಡ ಕೇಳಬೇಕು ಸರ್. ಅಷ್ಟು ಅದು ಸರಿನಾ? ತಪ್ಪು ತಾನೆ. ಆಗ ಪ್ರದೀಪ್ ಈಶ್ವರ್ ಅವರು ಕೂಡ ಸ್ಟೇಜ್ ಮೇಲೆ ಇದ್ದಾಗ JDS ನ ಬಿಜೆಪಿಯ ಕಾರ್ಯಕರ್ತರು ಲೇ ಹುಚ್ಚ ಅನ್ನೋದು ಎಷ್ಟು ಸರಿ? ಹ್ಞೂ ಸರ್, ಕ್ಲೋಸ್ ಏನು ಸರ್ ಮಾಡಬೇಕಾಗಿತ್ತು? ಗೇಟು ನಮ್ಮ ಸಮುದಾಯದವ್ರದ್ದು, ಅದು ಫಂಕ್ಷನ್ ಇದ್ದಿದ್ದು, ಯಾಕೆ ಗೇಟ್ ಕ್ಲೋಸ್ ಮಾಡಿದ್ರು? ಯಾರು ಹೇಳಿದ್ರು? ಯಾರು ಇನ್ಫಾರ್ಮ್ ಮಾಡಿದ್ರು? ಕೆಂಪೇಗೌಡರ ಕಾರ್ಯಕ್ರಮ, ಕೆಂಪೇಗೌಡರ ಜಯಂತಿ ಸರ್ಕಾರದ ಕಾರ್ಯಕ್ರಮ, ನಿಮ್ಮ ಜಯಂತಿ ಹೆಂಗ್ ನಮ್ಮ ಬರುತ್ತೆ? ಜಯಂತಿ ತಾರೆ ಅಲ್ಲ, ಸರ್ಕಾರದ ಕಾರ್ಯಕ್ರಮ. ಸರ್ಕಾರದ ಕಾರ್ಯಕ್ರಮ ಸರಿ. ಪ್ರೋಟೋಕಾಲ್ ಎಷ್ಟು ಜನಕ್ಕೆ ಸ್ಟೇಜ್ ಮೇಲೆ ಸರ್? ಎಷ್ಟು ಸೀಟ್ ಇದೆ? ಎಷ್ಟು ಜನ ಇದ್ರು? ಅವ್ರು ನಮ್ಮನ್ನ ಚೇಳಾಗ್ಲು ಅಂತ ಹೇಳಿದ್ರು. ಏನು ಕುಮಾರಸ್ವಾಮಿ ಅವರು 1000 ದುಡ್ಡು ಕೊಟ್ಟು 90 ಎಣ್ಣೆ ಕೊಟ್ಟು ಕರೆಸಿದ್ದಾರೆ ಅಂತ ಹೇಳಿದ್ರು. ನಮಗೆ ಎಣ್ಣೆ ಕೊಟ್ಟು ಕರೆಸಿದ್ರ ಇಲ್ಲ ಅವ್ರು ಫೋನ್ ಮಾಡಿ ಕರ್ಸ್ಕೊಡ್ರೆ ಸ್ಟೇಜ್ ಹಿಂದ್ಗಡೆ ಕೂತ್ಗಳಾಗ್ತಾ ಇದ್ದೀರಿ ನೀವು ನೋಡಿದ್ರಲ್ಲ, ವಿಜನ್ಸ್ ಇದೆಯಲ್ಲ. ಇನ್ನೊಬ್ರು ಪೊಲೀಸ್ ಅಧಿಕಾರಿ ಮುಂದೆ ತೊಡೆ ತಟ್ಟಿದ್ದಾನೆ, ಹಿಂಗೆ ತೊಡೆ ತಟ್ಟಿದ್ದಾನೆ. ಅವ್ರನ್ನ ಅರೆಸ್ಟ್ ಮಾಡಿದಾರೆ, ಏನು ಮಾಡ್ತಾವ್ರೆ ಇವರು? ಅಧಿಕಾರಿಗಳಿಗೆ ಫುಲ್ಲು ಪ್ರೆಷರ್ ಕೊಟ್ಬಿಟ್ಟು ಸರ್ಕಾರ ನಮ್ದು ಇದೆ ಅಂತ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡ್ತಾವ್ರೆ ಅಷ್ಟೇ ಕಾಂಗ್ರೆಸ್ನವರು. ಅಷ್ಟಿದೆ. ಇದೆಲ್ಲ ಬಿಟ್ಟು ಜಾತಿ ನಿಂದನೆಗಳು ಮಾಡೋದು ಬಿಟ್ಟು ಫಸ್ಟ್ ಶಾಂತಿ ಕಾಪಾಡಲಿ ಅವರು, ಆಯ್ತಾ? ಅಲ್ಲಿ ಆಚೆ ಬಂದ ತಕ್ಷಣ ಏನ್ ಘೋಷಣೆಗೆ ಹೋಗುದು ಸರ್? SC ST ಅಂದ್ರು. ಇಲ್ಲಿ ಕೆಂಪೇಗೌಡ ಜಯಂತಿ ದಿವಸ ಅದು ಕೂಗೋ ಅಂತ ಅವಶ್ಯಕತೆ ಏನಿತ್ತು ಅವ್ರಿಗೆ? ಅಲ್ಲೇ ಜಾತಿ ಎತ್ತುಗಟ್ಟೋ ಕೆಲಸನೇ ತಾನೇ ಅವ್ರು ಮಾಡಿದ್ದು, ಅಲ್ಲ ಜಾತಿ ಎತ್ತುಗಟ್ಟೋ ಕೆಲಸನೇ ತಾನೇ ಅದು ಮಾಡಿದ್ದು ಅಲ್ವಾ? ನೀವೇಳಿ, ಅಲ್ಲಿ ಅವಶ್ಯಕತೆ ಇತ್ತಾ? SC ST ಅನ್ನೋ ಪ್ರಶ್ನೆ ಇರಲಿಲ್ಲ. ಇಲ್ಲಿ ನಮ್ಮಲ್ಲೂ ಕೂಡ SC ಇದ್ದಾರೆ, ST ಇದ್ದಾರೆ, ಜನರಲ್ ಎಲ್ಲರೂ ಇದ್ದಾರೆ. ನಮ್ಮ ಒಕ್ಕಲಿಗರ ಸಮಯ ಇದಕ್ಕೂ ಕೂಡ ನಮ್ಮ ಕುರುಬರು ಬಂದಿದ್ರು, ಎಲ್ಲ ಬಂದಿದ್ರು. ಈ ಥರ ಒಬ್ಬ ಶಾಸಕರಾಗಿ ಮಾಡ್ಬೋದಾ ಅಂತ ನನ್ನ ಪ್ರಶ್ನೆ. ಇದರಲ್ಲಿ ಮೇಯ್ನು ಅವ್ರು ನಮ್ಮ DK ಶಿವಕುಮಾರ್ ಕೂಡ ನಮ್ಮ ಸಮುದಾಯದವರೇ ಇದ್ದಾರೆ. ಅವ್ರಿಗೆ ಬುದ್ಧಿ ಹೇಳಬೇಕು ಅಂತ ಈ ಇದರಲ್ಲಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ ನಾನು.